रे मनुआ रे मनुआ ओ मनुआ रे मनुआ ओ मनुआ मीठी वाणी बोल रे मनुआ मीठी वाणी बोल रे मनुआ मीठी वाणी बोल मनुआ
ರಾಮನ ಮಾಧುರ್ಯದ ಒಂದು ಕಲೆಯನ್ನು ಹೊತ್ತ, ಒಂದು ಅಂಶವನ್ನು ಹೊತ್ತ ಈ ಮಧುರ ಗಾಯನ, ಮಧುರ ವಾದನಗಳು ನಮ್ಮ ಹೃದಯವನ್ನು ಅರಳಿಸಿವೆ. ಈ ಚಿತ್ರ ನಮ್ಮನ್ನು ನಗೆಗಡಲಲ್ಲಿ ತೇಲಿಸಿದೆ. ಹೇಗಿರಬೇಕು ಮತ್ತು ಹೇಗಿರಬಾರ್ದು ಎರಡನ್ನೂ ನೀರಿನಲ್ಲಿ ತೋರಿಸಿದ್ದಾರೆ ತಮ್ಮ ಚಿತ್ರದಲ್ಲಿ. ರಾಮ ಆಂಜನೇಯನಲ್ಲಿ ಮಧುರ ಮಾತಾಡೋದನ್ನು, ಆ ಕಣ್ಣು, ಆ ಆಂಜನೇಯನ ತನ್ಮಯತೆ, ಎಷ್ಟು ಚಂದದ ಮಾತಾಡ್ತಾ ಇರ್ಬೋದು ಪ್ರಭು ಆಂಜನೇಯನಲ್ಲಿ. ಎಷ್ಟು ಚೆನ್ನಾಗಿದೆ ಅದು, ಎಂಥ ಶಾಂತತೆ ಇದೆ ಆ ಮುಖದಲ್ಲಿ ನೋಡಿ. ಅದೇ ಈ ಕಡೆ ನೋಡಿ, ಅಬ್ಬಾ ಪೂರ್ತಿ ತೋರ್ಸಪ್ಪ ನೋಡಿ. ಈ ಕಡೆ ನಮ್ಮ ರಾಜಕಾರಣಿಗಳು ಅಂದ್ರೆ ರಾಜಕಾರಣಿಗಳು ಮಾತ್ರ ಆಗಬೇಕು ಅಂತಿಲ್ಲ. ನೀರಿನಲ್ಲಿ ಗಣಪತಿ ಪ್ರಕಾರ ಕೆಡುಕಿನ ಪ್ರತೀಕ ಅವರು ಅಂತ. ಹಾಗಾಗಿ ಏನೇ ಕೆಟ್ಟದ್ದು ಹೇಳೋದಾದ್ರೂ ಅವ್ರು ರಾಜಕಾರಣಿಗಳನ್ನ ತೋರಿಸೇ ಹೇಳೋದವ್ರು. ನೋಡಿ, ಕಿವಿ ಮುಚ್ಕೊಳ್ಳುವಂಥ ಮಾತು, ಅದ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಏನು ಉಪಯೋಗ ಇದರಿಂದ? ನಮ್ಮ ವಾಣಿಗೆ ನಾವು ಜೇನು ತುಂಬೋಣ, ರಾಮನಾಗೋಣ. ಮುಂದೆ ಆ ಮಧುರ ಮಾತು ಯಾವ ತುಟಿಗಳ ಮೂಲಕ ಹೊರಹೊಮ್ಮತಾ ಇತ್ತೋ ಆ ತುಟಿಗಳು ಕೂಡ ಹಾಗೆ ಸುಂದರವಾದ, ಲಕ್ಷಣಯುತವಾದ, ತುಂಬಿದ ತುಟಿಗಳು. ಬಂಧು ಜೀವ ಕುಸುಮೋಪಮಾಧರೋ ಮಾಂಸಲೋ ರುಚಿರಬಿಂಬ ರೂಪಭೃತ್ ಪೂರ್ಣಮಾಂಸಲಹನುಸ್ತು ಭೂಮಿಪಃ ತುಂಗತುಂಡ ರುಚಿರಾಕೃತಿಸ್ತಥಾ. ಸಾಮುದ್ರಿಕ ಇದು. ಬಂಧು ಜೀವ ಅಂದರೆ ಕೆಂಪು ದಾಸವಾಳ. ಕೆಂಪು ದಾಸವಾಳದವನ್ನು ಹೋಲ್ತಕ್ಕಂತಹ ಕೆಂಪಾದ ತುಟಿಗಳು, ಪದ್ಮಛಾಯೆಯ ಕಮಲಛಾಯೆಯ ತುಟಿಗಳು, ಬಿಂಬ ಫಲ ಸದೃಶವಾದ ತೊಂಡೆಯ ಹಣ್ಣನ್ನು ಹೋಲುವ ತುಟಿಗಳು, ಪರಸ್ಪರ ಸಮಾನವಾಗಿರ್ತಕ್ಕಂಥ ತುಟಿಗಳು. ಉನ್ನತವಾದ ಮುಖ ಪ್ರದೇಶ ಅಂದರೆ ಹಣೆ ಎತ್ತರವಾದ್ದು ರಾಮನದ್ದು, ಮೂಗು ಎತ್ತರವಾದ್ದು. ಆ ಹಣೆ ಮೂಗಿಗೆ ತಕ್ಕಂತೆ ಅದೆಷ್ಟು ಬೇಕೋ ಅಷ್ಟು ಮಾತ್ರ ಎತ್ತರವಾಗಿರ್ತಕ್ಕಂಥ ಈ ತುಟಿ ಮತ್ತು ಬಾಯಿಯ ಪ್ರದೇಶ. ಆ ಚೆಂದುಟಿಯ ಒಳಗೆ, ಕೆಂದುಟಿಯ ಒಳಗೆ ಬೆಳ್ಳನೆ ಬೆಳಗುವ ಬೆಳಕಿನ ಗಟ್ಟಿಗಳಂತೆ ಕಾಣುವ ದಂತಪಂಕ್ತಿ. ಅವು ಸ್ನಿಗ್ಧ, ಅವು ಸುಂದರ, ಅವು ಘನ, ಅವು ತೀಕ್ಷ್ಣ, ಅವು ಪರಸ್ಪರ ಸಮಾನ. ದಾಳಿಂಬೆಯನ್ನು ಹೋಲುವವು ಹಲ್ಲುಗಳು. ಸ್ನಿಗ್ಧತೆ, ಶರೀರದ 3 ಸ್ಥಾನಗಳಲ್ಲಿ ಸ್ನಿಗ್ಧತೆ ಬೇಕು ಅಂತ ಹೇಳ್ತಾರೆ. ಅಂದರೆ ತೈಲಾಂಶ ಇರಬೇಕು, ಎಣ್ಣೆ ಅಂಶ ಇರಬೇಕು ಅಂತ 3 ಜಾಗದಲ್ಲಿ ಹೇಳ್ತಾರೆ. ಅದರಲ್ಲಿ ದಂತವು ಕೂಡ ಒಂದು. ಆ ದಂತದಲ್ಲಿ ಒಂದು ರೀತಿಯ ಸ್ನಿಗ್ಧತೆ ಇದೆ. ಅದು ಶುಷ್ಕ ಅಲ್ಲ, ಒಣಕಲ್ಲ. ಅದು ಸೌಂದರ್ಯ ಇದೆ, ಗಟ್ಟಿತನ ಇದೆ, ತೀಕ್ಷ್ಣತೆ ಇದೆ ಮತ್ತು ಸಮಾನತೆ ಇದೆ. ಒಂದು ಹಲ್ಲು ಪೂರ್ವ ನೋಡಿದ್ರೆ ಇನ್ನೊಂದಲ್ಲಿ ಪಶ್ಚಿಮ ನೋಡೋದಲ್ಲ, ಒಂದು ಹಲ್ಲು ಒಳಗಿದ್ರೆ ಮತ್ತೊಂದಲ್ಲಿ ಹೊರಗೆ ಬರೋದಲ್ಲ. ಎಲ್ಲ ಸಾಲಾಗಿ ಜೋಡಿಸಿಟ್ಟಾಗ ಅಕ್ಕಪಕ್ಕ ಕೂತಿವೆ. ದಾಳಿಂಬೆಯನ್ನು ಹೋಲುತ್ತವೆ. ಸಾಮುದ್ರಿಕ ಲಕ್ಷಣ ಇದೆಲ್ಲವೂ ಕೂಡ. ಹಲ್ಲುಗಳು ಸ್ನಿಗ್ಧವಾಗಿರಬೇಕು, ಘನವಾಗಿರಬೇಕು, ತೀಕ್ಷ್ಣವಾಗಿರಬೇಕು, ಹಾಗಿದ್ರೆ ಸಮವಾಗಿರಬೇಕು, ಹಾಗಿದ್ರೆ ಶುಭ. ಇನ್ನವನ ಕೊರಳು, ಅವನಿಗೆ ಕಂಬುಗ್ರೀವ ಅಂತ ಹೆಸರು. ಕಂಬುಗ್ರೀವ ಅಂದರೆ ಶಂಖವನ್ನು ಹೋಲುವ ಕೊರಳು. ಶಂಖವನ್ನು ಹೋಲುವ ಕೊರಳು ಅಂದರೆ ಶಂಖದ ನುಣುಪಿದೆ ಅದರಲ್ಲಿ, ಮತ್ತು ಶಂಖ ಧ್ವನಿ ಇದೆ, ಪ್ರಣವನಾದ ಇದೆ. ಪ್ರಣವನಾದ ಅನುರಣಿಸುವ ಸ್ವರ ಅದಿದೆ. ಕೊರಳಲ್ಲಿ 3 ರೇಖೆಗಳಂತೆ. ಗಲೆ ರೇಖಾಸ್ತಿಸ್ರ ಸೌಂದರ್ಯ ಲಹರಿ. 3 ರೇಖೆಗಳು ಕೊರಳಲ್ಲಿ. ಮಹಾಪುರುಷ ಲಕ್ಷಣ ಅದು. ಕೊರಳು ಹ್ರಸ್ವ ಅಂದರೆ ಉದ್ದ ಕುತ್ತಿಗೆ ಅಲ್ಲ, ಕೊಕ್ಕರೆ ಕುತ್ತಿಗೆ ಅಲ್ಲ ಅಂತ. ಹ್ರಸ್ವ ಅಂತ, ಪುಟ್ಟ ಕುತ್ತಿಗೆ ಅಂದರೆ ಉದ್ದ ಕಡಿಮೆ ಅದರದ್ದು. ಆದರೆ ವಿಶಾಲ, ಅಗಲ ಜಾಸ್ತಿ ಕುತ್ತಿಗೆದು, ಉದ್ದ ಕಡಿಮೆ. ಹ್ರಸ್ವವಾದ, ವಿಶಾಲವಾದ, ಸುಂದರವಾದ ಕೊರಳು. ಸುವೃತ್ತ, ಆ ಕೊರಳು ವೃತ್ತಾಕಾರ, ಸರಿಯಾದ ವೃತ್ತ. ಸುವೃತ್ತ ಅಂದರೆ
ಚಂದದ ವೃತ್ತ ಇರ್ತಕ್ಕಂಥ ಕೊರಳು. ಚತುರಂಗುಲ, ಸರಿಯಾಗಿ 4 ಅಂಗುಲದ ಅಳತೆ ಆ ಕೊರಳಿನದ್ದು. ಅಂದರೆ ಗಲ್ಲದಿಂದ ಕೆಳಗೆ ಮತ್ತು ಎದೆಯಿಂದ ಮೇಲೆ, ಜತ್ರು ಅಂತ ಹೇಳ್ತಾರೆ, ಎದೆ ಮೂಳೆ ಇದೆಯಲ್ಲ ಅದರಿಂದ ಮೇಲಕ್ಕೆ ಸರಿಯಾಗಿ 4 ಅಂಗುಲದ ಕೊರಳುದು. ಪುಷ್ಟ, ತುಂಬಿದ ಕೊರಳು. ಇದೆಲ್ಲ ಪ್ರಶಸ್ತ. ಗ್ರೀವ ಪ್ರಜನನಂ ಪೃಷ್ಠಂ ಹ್ರಸ್ವಂ ಜಂಘೇ ಚ ಪೂಜ್ಯತೆ. ಇವೆಲ್ಲ ಹ್ರಸ್ವವಾಗಿರಬೇಕು ಅಂತ ಕೆಲವು ಅಂಗಗಳು. ಅವುಗಳ ಕೊರಳು ಕೂಡ ಹಾಗೆ, ಕೊರಳು ಹ್ರಸ್ವವಾಗಿದ್ರೆ ಶುಭ. ಮತ್ತು ವಿಶಾಲವಾಗಿರಬೇಕು ಅಂತ. ಉರಹ ಶಿರಹ ಲಲಾಟಂಚ ಗ್ರೀವ ಬಾಹ್ವಂಸ ನಾಭಯ ಪಾರ್ಶ್ವ ಪೃಷ್ಠ ಸ್ವರಾಶ್ಚೇತಿ ವಿಶಾಲಾಸ್ತೆ ಶುಭಪ್ರದ. ಇವೆಲ್ಲ ವಿಶಾಲವಾಗಿರಬೇಕು ಕೆಲವು ಅಂಗಗಳು. ಅದರಲ್ಲಿ ಕೊರಳು ಕೂಡ ವಿಶಾಲವಾಗಿರಬೇಕು. ರಾಮನದ್ದು ವಿಶಾಲವಾಗಿರ್ತಕ್ಕಂಥ ಕೊರಳು. ಆ ಕೊರಳಲ್ಲಿ ನಾವು ಆಗಲೇ ಹೇಳಿದಾಗೆ ಗಂಭೀರವಾದ ಧ್ವನಿ, ದೇವದುಂದುಬಿಯನ್ನು ಹೋಲುವ ಧ್ವನಿ. ಕೆಲವು ಬಾರಿ ದೇವದುಂದುಬಿಯನ್ನು ಹೋಲುವ, ಮೃದಂಗವನ್ನು ಹೋಲುವ, ಕೆಲವು ಬಾರಿ ಗುಡುಗನ್ನು ಹೋಲುವ ಗಂಭೀರವಾಗಿರ್ತಕ್ಕಂಥ ಮೇಘ ನಿರ್ಘೋಷವನ್ನು ಹೋಲ್ತಕ್ಕಂಥ ಸ್ವರ ಅವನದ್ದು. ಸ್ವರ ಆಳವಾದದ್ದು. ಸ್ವರ ತೇಲಬಾರ್ದು, ಮೇಲ್ಮೇಲಕ್ಕಿರಬಾರ್ದು, ಆಳವಾಗಿರಬೇಕು ಸ್ವರ. ಸ್ವರೇ ಗತೌಚ ನಾಭೌಚ ಗಂಭೀರ ಸ್ತ್ರಿಶಸ್ಯತೆ. ಸ್ವರ, ನಡಿಗೆ ಮತ್ತು ನಾಭಿ ಅಂದರೆ ಹೊಕ್ಕಳು, ಈ 3 ಕೂಡ ಆಳವಾಗಿದ್ದಷ್ಟು ಶುಭ ಅಂತ. ಹಾಗಾಗಿ ಆಳವಾದ, ಎಲ್ಲಿಯೋ ಮೂಲಾಧಾರದಿಂದ ನಾಭಿಯಿಂದ ಮೇಲೆದ್ದು ಬರ್ತಕ್ಕಂಥ ಸ್ವರ ಅವನದು. ಅವನ ತಂದೆಯ ಸ್ವರದ ವರ್ಣನೆ ಇದೆ, ದಶರಥನ ಸ್ವರದ ವರ್ಣನೆ ಇದೆ. ರಾಮನನ್ನ ರಾಜನನ್ನಾಗಿ ಮಾಡಬೇಕು, ಯುವರಾಜನನ್ನಾಗಿ ಮಾಡಬೇಕು ಅನ್ನುವ ಸಭೆಯಲ್ಲಿ ಆತ ಮಾತಾಡುವಾಗ ಹೇಗಿತ್ತು ಅವನ ಕಂಠ ಅನ್ನೋದನ್ನು ತುಂಬ ಚಂದದಲ್ಲಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ದುಂದುಬಿಸ್ವನ ಕಲ್ಪೇನ, ದುಂದುಬಿಯ ಅಂದರೆ ನಗಾರಿಯ ಬೇರೆಯ ಸ್ವರವನ್ನು ಹೊರತಕ್ಕಂಥ ಸ್ವರ ಅದು, ಗಂಭೀರ ಸ್ವರ ಅದು. ಅನುನಾದಿನ, ಆ ಸ್ವರಕ್ಕೆ ಅನುರಣನ ಇದೆ, ಆ ಸ್ವರ ಅನುರಣಿಸ್ತದೆ ಅಂತ ಸ್ವರ ಅದು. ಸ್ವರೇಣ ಮಹತಾ ರಾಜ, ಮಹತ್ತಾದ ಸ್ವರ, ದೊಡ್ಡ ಸಭೆಗೆ ಕೇಳ್ತಕ್ಕಂಥ ದೊಡ್ಡ ಸ್ವರ ಅವನದ್ದು. ಜೀಮೂತ ಇವನಾದೇನ್, ಸಭೆಯಲ್ಲಿ ದಶರಥ ಮಾತಾಡ್ತಾ ಇದ್ರೆ ಮೋಡ ಮಾತಾಡ್ತಾ ಇದ್ದ ಹಾಗೆ ಇತ್ತು ಅಂತ. ಅಂತಹ ಸ್ವರ ರಾಮನದು. ರಕ್ತ, ಆ ಸ್ವರದಲ್ಲಿ ಪ್ರೀತಿ ತುಂಬಿರ್ತಿತ್ತು, ರಾಗ ತುಂಬಿರ್ತಿತ್ತು ಅಂತ. ರಕ್ತವಾಗಿರ್ತಕ್ಕಂಥ ಸ್ವರ. ರಸಯುಕ್ತೇನ, ರಸಯುಕ್ತವಾದ, ಶುಷ್ಕ ಅಲ್ಲ, ರಸಯುಕ್ತವಾಗಿರ್ತಕ್ಕಂಥ ಸ್ವರ ಪ್ರಭು ಶ್ರೀರಾಮಚಂದ್ರನದ್ದು. ಇಂತಹ ಸ್ವರದಲ್ಲಿ ಆತ ಮಾತಾಡ್ತಾ ಇದ್ರೆ ಅವನು ಏನು ಮಾತಾಡ್ದ ಅನ್ನೋದು ವಿಷಯ ಆಮೇಲೆ. ಆ ಸ್ವರವೇ ಅರ್ಧ ಕೆಲಸ ಮಾಡ್ತಾ ಇತ್ತು. ಸ್ವರವು ಸಂಪೂರ್ಣ ವ್ಯಕ್ತಿತ್ವದ ರಾಯಭಾರಿ. ನೆನಪಿಡಿ ಇದನ್ನು. ಯಾರೋ ಸಂಗೀತಗಾರ ಸಂಗೀತವನ್ನು ಮೆಚ್ಚಿ ಅದನ್ನು ತುಂಬ ಕೇಳ್ತೀರಿ ನೀವು. ನೆನಪಿಡಿ, ಅವರ ಗುಣಗಳು ನಿಮ್ಮಲ್ಲಿ ಬರಬಹುದು. ಯಾಕೆಂದ್ರೆ ಸ್ವರವು ವ್ಯಕ್ತಿತ್ವದ ಪೂರ್ಣ ರಾಯಭಾರಿ, ಸಂಪೂರ್ಣ ವ್ಯಕ್ತಿತ್ವದ ರಾಯಭಾರಿ. ವ್ಯಕ್ತಿತ್ವದ ಅಂಶಗಳನ್ನು ತಗೊಂಡು ಬರ್ತದೆ ಸ್ವರ. ಹಾಗಾಗಿ ಅವನಲ್ಲಿ ವ್ಯಸನ ಇದ್ದರೆ, ಅವನಲ್ಲಿ ದುರ್ಗುಣಗಳಿದ್ದರೆ, ನಾವು ಮಿತಿಮೀರಿ ಯಾವುದೋ ಒಂದು ಸಂಗೀತವನ್ನು ಆಲಿಸಿದ್ರೆ ಆ ಸ್ವರದ ಮೂಲಕವಾಗಿ ಆ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ತಂತ್ರಶಾಸ್ತ್ರಜ್ಞರು ಹೇಳ್ತಾರೆ, ಬಲ್ಲವರು ಹೇಳ್ತಾರೆ. ಹಾಗಾಗಿ ನೀವು ಯಾರ ಮಾತನ್ನು ತುಂಬ ಕೇಳ್ತೀರಿ, ಯಾವುದನ್ನು ಆರಾಧಿಸ್ತೀರಿ, ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ. ತುಂಬ ಒಂದು ಸ್ವರವನ್ನು ಕೇಳಿದರೆ, ಮನಸ್ಸಿಟ್ಟು ಕೇಳಿದರೆ ಆ ಸ್ವರದ ಹಿಂದೆ ತಕ್ಕಂಥ ವ್ಯಕ್ತಿಯಲ್ಲಿ ಇರುವ ಗುಣಗಳು, ದೋಷಗಳು ಎರಡೂ ನಮ್ಮಲ್ಲಿ ಬರ್ಬೋದು ಅಂತ. ಹಾಗಾಗಿ ಒಳ್ಳೆಯವರ ಮಾತನ್ನು ಕೇಳಬೇಕು ನಾವು. ಸಹವಾಸ ದೋಷ ಅಂದರೆ ಗೊತ್ತಿದ್ದು ಬರುವಂಥದ್ದು ಒಂದಷ್ಟು, ಗೊತ್ತಿಲ್ಲದೆ ಅವು ನಮ್ಮ ಮೇಲೆ ಬೀರ್ತಕ್ಕಂಥ ಪ್ರಭಾವಗಳು ಬಹಳಷ್ಟು. ಅನೇಕ ಕಲಾವಿದರು ಬಗೆ ಬಗೆಯ ವ್ಯಸನಗಳಿಗೆ ಈಡಾಗಿರ್ತಾರೆ. ಆ ವ್ಯಸನಗಳು ಗೊತ್ತಿಲ್ಲದೆ ಅವರ ಒಂದು ಕಲೆಯ ಮೂಲಕವಾಗಿ ಜನರನ್ನು ತಲುಪ್ತಾ ಇರ್ತವೆ. ಯಾಕೆಂದ್ರೆ ಕಲೆ ಅಂದ್ರೆ ಹಾಗೆ, ಅಥವಾ ಸ್ವರ ಅಂದ್ರೆ ಹಾಗೆ, ನಮ್ಮೊಳಗಿದ್ದನ್ನು ಹೊರಗೆ ತಗೊಂಡು ಹೋಗ್ಬಿಡ್ತೇವೆ, ತಲುಪಿಸ್ಬಿಡ್ತೇವೆ ಜನರಿಗೆ. ಹಾಗಾಗಿ ಕಲಾವಿದನು ಕೂಡ ತುಂಬ ಜವಾಬ್ದಾರಿಯಿಂದ ಇರಬೇಕು, ಶ್ರೋತ ಕೂಡ ಹಾಗೆ. ನೀವು ಯಾರನ್ನು ಕೇಳ್ತೀರಿ ಅದು ನಿಮ್ಮ ಮನರಂಜಿಸಿದ್ರೆ ಸಾಲದು, ಅವನ ಬದುಕಿಯಂಥದ್ದು ನೋಡಿ ಅವನ ಒಂದು ಸಂಗೀತವನ್ನು ಕೇಳಬೇಕು ಅನ್ನೋ ಎಚ್ಚರಿಕೆ ನಮಗೆ ಇರಬೇಕಾಗ್ತದೆ. ಹಾಗಾಗಿ ರಾಮನ ಸ್ವರ ಅದು ದೇವಸ್ವರ, ಅದು ವೈಕುಂಠದ ಸ್ವರ. ಅದು ಈ ಮೊದಲೇ ಪ್ರಸ್ತಾಪ ಮಾಡಿದಾಗೆ ಸ್ವಯಂ ರಾಮನೇ ಅದ್ಭುತವಾಗಿರ್ತಕ್ಕಂಥ ಗಾಯಕ ಅಂತ. ಸಮಾಜ ಹೆಚ್ಚು ಅರಿಯದ ಸಂಗತಿ ಇದು. ಮತ್ತೊಮ್ಮೆ ನೆನಪಿಸ್ತೇವೆ ನಿನ್ನೆ ಮಾತನ್ನ. ಗಾಂಧರ್ವೇಚ ಭವಿಶ್ರೇಷ್ಠ, ಗಾಂಧರ್ವ ವಿದ್ಯೆಯಲ್ಲಿ ಭೂಮಂಡಲದಲ್ಲೇ ಶ್ರೇಷ್ಠ ಅವನು. ಅವನಂಥ ಗಾಯಕರಿರಲಿಲ್ಲ ಆ ಕಾಲದಲ್ಲಿ.
ಸ್ವರ ಅಂಥದ್ದು. ಶರೀಫರ ಒಂದು ಪದ್ಯ ನೆನಪಾಗ್ತದೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದ ಬಾರಿಸದಿರು ತಂಬೂರಿ ಅಂತ ಹೇಳ್ತಾರೆ ಅವರು. ನಾವೆಲ್ಲ ನಮ್ಮ ತಂಬೂರಿ ಇದು, ನಮ್ಮ ಕೊರಳು, ನಮ್ಮ ಕಂಠ, ನಮ್ಮ ತಂಬೂರಿ ಇದು, ಅದನ್ನು ಬರಿದ ಬಾರಿಸಬಾರ್ದು. ಸರಸ ಸಂಗೀತದ ಕುರುಹುಗಳನ್ನು ಅರಿತು ಬಾರಿಸಬೇಕು. ರಸ ರಸಪೂರ್ಣ ಸಂಗೀತ, ಅದರ ಕುರುಹುಗಳನ್ನು ಅರಿತು ಬಾರಿಸಿದ್ರೆ ಆ ತಂಬೂರಿಯನ್ನ ಅದೊಂದು ಅರ್ಥ ಇದೆ ಅದಕ್ಕೆ. ಹಾಗಾಗಿ ಸ್ವರವೇನು, ರಾಗವೇನು, ಭಾವವೇನು ತಿಳಿದು ಮಾತಾಡು, ತಿಳಿದು ಹಾಡು, ತಿಳಿದು ವ್ಯವಹರಿಸು, ಆಗ ನಿನಗೂ ಶುಭ, ಅದು ಇನ್ನೊಬ್ಬರಿಗೂ ಶುಭ. ಅದರ ಮರ್ಮವನ್ನರಿ. ಆ ಭಾವದ ಶರೀಫರ ಒಂದು ಗೀತವನ್ನು ಕೇಳಿದ ಮೇಲೆ ರಾಮ ವರ್ಣನೆಗೆ ನಾವು ಮುಂದುವರಿಯೋಣ. ತರವಲ್ಲ ತಗಿ, ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸದಿರೋ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಮದ್ದಾಲಿದ್ದಾನಿಯೋಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ, ಮದ್ದಾಲಿದ್ದಾನಿಯೋಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ, ಸಿದ್ಧ ಸಾಧಕರ ವಿದ್ಯೆಗೆ ಹೋದಾಗುವ, ಸಿದ್ಧ ಸಾಧಕರ ವಿದ್ಯೆಗೆ ಹೋದಾಗುವ ಬುದ್ಧಿವಂತಾಗೆ ತಕ್ಕ ತಂಬೂರಿ, ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಯಾರ ರಚಿಸಿದ ತಂಬೂರಿ, ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಯಾರ ರಚಿಸಿದ ತಂಬೂರಿ, ಹೇಳಲಿ ಏನಿದರ ಹಂಚಿಕೆ ತಿಳಿಯದ, ಹೇಳಲಿ ಏನಿದರ ಹಂಚಿಕೆ ತಿಳಿಯದ, ತಾಳಗೇಡಿಗೆ ಸಲ್ಲ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಹಸನಾದ ಮ್ಯಾಳಕ್ಕೆ